ಕರ್ತನಲ್ಲಿ ಪ್ರಿಯರೇ, ನಿಮಗೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಕ್ರಿಸ್ತನ ಶ್ರಮ ಧ್ಯಾನದ ದಿವಸಗಳಲ್ಲಿದ್ದೇವೆ. ಆತನ ಧ್ಯಾನದ ವಾಕ್ಯ ಸಂದೇಶವನ್ನು ಈ ದಿವಸ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲು ಕೃಪೆ ಮಾಡಿದಂಥ ದೇವರಿಗೆ ನಾನು ಸ್ತೋತ್ರವನ್ನು ಸಲ್ಲಿಸ್ತಾ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಬಿಗ್ ಜೆ ವಾಹಿನಿಯವರಿಗೂ ಕೂಡ ನಾನು ತುಂಬು ಹೃದಯದ ವಂದನೆಗಳನ್ನು ತಿಳಿಸುವವಳಾಗಿದ್ದೇನೆ. ನಾವೆಲ್ಲರೂ ಲೆಂಟನ್ ಡೇಸ್ನಲ್ಲಿ ಇದ್ದೇವೆ. ಕರ್ತನ ಶ್ರಮದ ಧ್ಯಾನಗಳನ್ನು ಮಾಡ್ತಾ ಇದ್ದೇವೆ. ಈ 40 ದಿನಗಳ ಈ ನಮ್ಮ ಆತ್ಮೀಕ ಬದುಕಿನ ಪ್ರಯಾಣದಲ್ಲಿ ನಾವು ಹೆಚ್ಚಾಗಿ ಯೇಸುವಿನ ಶಿಲುಬೆಯ ಕಡೆಗೆ ಸಾಗುತ್ತಾ ಆತನ ಶ್ರಮೆಯ ಹಾದಿಯಲ್ಲಿ ಉಂಟಾದಂಥ ಒಂದೊಂದು ಘಟನೆಗಳನ್ನು ಕೂಡ ನಾವು ಧ್ಯಾನ ಮಾಡುತ್ತಾ ಕ್ರಿಸ್ತನು ನಮಗಾಗಿ ಮಾಡಿದಂಥ ಎಲ್ಲ ಕಾರ್ಯಗಳನ್ನು ಮತ್ತು ಆತನು ಮಾಡಿದಂಥ ತ್ಯಾಗವನ್ನು, ತಾಳಿದಂಥ ಶ್ರಮೆಯನ್ನು, ಅನುಭವಿಸಿದಂಥ ನೋವನ್ನು, ಗಳಿಸಿದಂಥ ಜಯವನ್ನು ಇವೆಲ್ಲವುಗಳನ್ನು ನಾವು ಮೆಲುಕು ಹಾಕುತ್ತಾ ನಮ್ಮ ಜೀವಿತಗಳನ್ನು ಪಶ್ಚಾತ್ತಾಪಕ್ಕೆ ಅಥವಾ ಮಾನಸಾಂತರದೆಡೆಗೆ ನಾವು ಮುನ್ನಡೆಸಿ ಮಾನಸಾಂತರಕ್ಕೆ ಒಳಪಡಿಸಿ ಕ್ರಿಸ್ತನ ಜೊತೆಯಲ್ಲಿ ಸಾಗುವಂಥ ಅನುಭವವೇ ಈ 40 ದಿವಸಗಳ ಧ್ಯಾನ. ಪಶ್ಚಾತ್ತಾಪಕ್ಕೆ ಕರೆ ಹೊಂದಿದ ನಮಗೆ ಬೈಬಲ್ನ ಮತ್ತೊಂದು ಘಟನೆ, ಯೇಸು ಶಿಲುಬೆಗೆ ಹತ್ತಿರವಾಗುವ ಹಂತದಲ್ಲಿ ನಡೆದಂಥ ಒಂದು ಘಟನೆ, ಯೇಸು ಬದುಕಿರುವಾಗಲೇ ಆತನ ಉತ್ತರ ಕ್ರಿಯೆಯನ್ನು ಸೂಚಿಸಿದಂಥ ಒಂದು ಘಟನೆ ಇಂದಿನ ನಮ್ಮ ಧ್ಯಾನದ ವಿಷಯವಾಗಿದೆ. ಅದುವೇ ಬೇಥಾನ್ಯದಲ್ಲಿ ಯೇಸುವಿಗಾದ ತೈಲಾಭಿಷೇಕ. ಬೇಥಾನ್ಯದಲ್ಲಿ ಯೇಸುವಿಗಾದ ತೈಲಾಭಿಷೇಕ. ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 6ರಿಂದ 13ನೇ ವಚನದಲ್ಲಿ ನಾವು ಈ ಘಟನೆಯನ್ನು ನಾವು ನೋಡ್ತೇವೆ. ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 6ರಿಂದ 13ನೇ ವಚನವನ್ನು ನಾವು ಓದಿ ನೋಡೋಣ. ಯೇಸು ಬೇಥಾನ್ಯದಲ್ಲಿ ಕುಷ್ಠರೋಗಿಯಾದ ಸಿಮೋನನ ಮನೆಯಲ್ಲಿದ್ದಾಗ ಒಬ್ಬ ಸ್ತ್ರೀಯು ಬಹು ಬೆಲೆಯುಳ್ಳ ಸುಗಂಧ ತೈಲದ ಭರಣಿಯನ್ನು ತೆಗೆದುಕೊಂಡು ಆತನ ಬಳಿಗೆ ಬಂದು ಆತನು ಊಟಕ್ಕೆ ಕೂತಿರುವಾಗ ಆ ತೈಲವನ್ನು ಆತನ ತಲೆಯ ಮೇಲೆ ಹೊಯ್ದಳು. ಶಿಷ್ಯರು ಇದನ್ನು ಕಂಡು ಕೋಪಗೊಂಡು, ಈ ನಷ್ಟ ಯಾತಕ್ಕೆ? ಈ ತೈಲವನ್ನು ಬಹಳ ಹಣಕ್ಕೆ ಮಾರಿ ಬಡವರಿಗೆ ಕೊಡಬಹುದಾಗಿತ್ತಲ್ಲ ಅಂದರು. ಯೇಸು ಅದನ್ನು ತಿಳಿದು ಅವರಿಗೆ, ಈ ಸ್ತ್ರೀಗೆ ಯಾಕೆ ತೊಂದರೆ ಕೊಡುತ್ತೀರಿ? ಈಕೆ ನನಗೆ ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾಳೆ. ಬಡವರು ಯಾವಾಗಲೂ ನಿಮ್ಮ ಬಳಿಯಲ್ಲಿ ಇರುತ್ತಾರೆ, ಆದರೆ ನಾನು ನಿಮ್ಮಲ್ಲಿ ಯಾವಾಗಲೂ ಇರುವುದಿಲ್ಲ. ಈಕೆಯು ಈ ತೈಲವನ್ನು ನನ್ನ ದೇಹದ ಮೇಲೆ ಹೊಯ್ದದ್ದು ನನ್ನ ಉತ್ತರ ಕ್ರಿಯೆಗಾಗಿಯೇ. ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲೆಲ್ಲಿ ಸಾರಲಾಗುವುದೋ ಅಲ್ಲಲ್ಲಿ ಈಕೆ ಮಾಡಿದ್ದನ್ನು ಸಹ ಈಕೆಯ ನೆನಪಿಗಾಗಿ ಹೇಳುವರೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಹೇಳಿದನು ಎಂಬುವಂಥದ್ದೇ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ನಿನ್ನ ಜೀವವುಳ್ಳ ವಾಕ್ಯದ ಮೂಲಕವಾಗಿ ನಮ್ಮ ಹೃದಯಗಳೊಟ್ಟಿಗೆ ಮಾತಾಡು. ಕರ್ತನ ಈ ಶ್ರಮ ಧ್ಯಾನದ ವಿಷಯಗಳು ಮತ್ತು ಘಟನೆಗಳು ನಮ್ಮ ಜೀವಿತವನ್ನು ಮಾನಸಾಂತರಕ್ಕೆ ಒಳಪಡಿಸಲಿ. ನಮ್ಮ ಹೃದಯಗಳನ್ನು ಮಾರ್ಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ, ಆಮೆನ್. ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 6ನೇ ವಚನದಿಂದ ನಾವು ಧ್ಯಾನ ಮಾಡ್ತಾ ಹೋಗುವ ಯೇಸು ಬೇಥಾನ್ಯದಲ್ಲಿ. ಬೈಬಲ್ನ ಘಟನೆಗಳ ಆಧಾರಿತ 6 ಬಾರಿ ಯೇಸು ಬೇಥಾನ್ಯದಲ್ಲಿ ಕಾಣಿಸಿಕೊಳ್ತಾನೆ. ಗಲಿಲಾಯದಿಂದ ಯೆರೂಸಲೇಮಿನವರೆಗಿನ ಆತನ ಸೇವಾ ಪ್ರಯಾಣದಲ್ಲಿ ಬೇಥಾನ್ಯವು ಒಂದು ಯೇಸುವಿಗೆ ಫೇವ್ರೆಟ್ ಪ್ಲೇಸ್ ಅಥವಾ ಇಷ್ಟವಾದಂಥ ಸ್ಥಳವಾಗಿತ್ತು ಎಂಬುದಾಗಿ ಬೈಬಲ್ನ ಘಟನೆಗಳ ಮೂಲಕವಾಗಿ ನಾವು ತಿಳ್ಕೊಳ್ಬಹುದು. ಮಾರ್ಥ, ಮರಿಯಳು, ಲಾಜರನ ಕುಟುಂಬ ಯೇಸು ಬಹಳ ಹತ್ತಿರವಾದಂಥ ಕುಟುಂಬವಾಗಿತ್ತು ಎಂಬುದಾಗಿ ಕೂಡ ನಮಗೆ ಕಂಡು ಬರ್ತದೆ. ಬೇಥಾನ್ಯವು ಯೆರೂಸಲೇಮಿನಿಂದ ಒಂದು ಸಬ್ಬತ್ ದಿನದ ದಾರಿಯಷ್ಟು ದೂರವಾಗಿತ್ತು. ಹಾಗಾಗಿ ಯೇಸುವಿನ ಯೆರೂಸಲೇಮಿನ ಪ್ರಯಾಣಗಳು ಬೇಥಾನ್ಯವನ್ನು ಹಾದು ಹೋಗುವಂಥ ಸನ್ನಿವೇಶಗಳನ್ನು ಹೊಂದಿದೆ. ಇದೀಗ ಯೇಸು ಅರಸನಂತೆ ಯೆರೂಸಲೇಮನ ಪ್ರವೇಶಿಸುವಂಥ ಮುನ್ನ, ಕಡೇ ಬಾರಿಗೆ ಯೆರೂಸಲೇಮನ ಪ್ರವೇಶಿಸುವುದಕ್ಕೆ ಮುಂಚೆ ಬೇಥಾನ್ಯದಲ್ಲಿ ಕುಷ್ಠರೋಗಿಯಾಗದಂಥ ಸಿಮೋನನ ಮನೆಯಲ್ಲಿ ಇದ್ದಾನೆ. ವಚನ 6 ಮತ್ತು 7 ಹೀಗೆ ಬರೆಯಲ್ಪಟ್ಟಿದೆ. ಆಗ ಒಬ್ಬ ಸ್ತ್ರೀಯು ಬಹು ಬೆಲೆಯುಳ್ಳ ಸುಗಂಧ ತೈಲದ ಭರಣಿಯನ್ನು ತೆಗೆದುಕೊಂಡು ಆತನ ಬಳಿಗೆ ಬಂದು ಆತನು ಊಟಕ್ಕೆ ಕೂತಿರುವಾಗ ಆ ತೈಲವನ್ನು ಆತನ ತಲೆಯ ಮೇಲೆ ಹೊಯ್ದಳು ಎಂಬುದಾಗಿ. ಮಾರ್ಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 3ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ. ಆತನು ಬೇಥಾನ್ಯದಲ್ಲಿ ಕುಷ್ಠರೋಗಿಯಾದ ಸಿಮೋನನ ಮನೆಯಲ್ಲಿ ಇದ್ದು ಊಟಕ್ಕೆ ಕೂತಿದ್ದಾಗ ಒಬ್ಬ ಸ್ತ್ರೀಯು ಬಹು ಬೆಲೆಯುಳ್ಳ ಅಚ್ಚ
ಜಟಮಾಂಸಿ ತೈಲದ ಭರಣಿಯನ್ನು ತೆಗೆದುಕೊಂಡು ಬಂದು ಆ ಭರಣಿಯನ್ನು ಒಡೆದು ತೈಲವನ್ನು ಆತನ ತಲೆಯ ಮೇಲೆ ಹೊಯ್ದಳು ಎಂಬುದಾಗಿ. ಕುಷ್ಠರೋಗಿಯಾಗಿದ್ದ ಸೀಮೋನನ ಮನೆಯಲ್ಲಿ ಏಸು ಇದ್ದು ಊಟಕ್ಕೆ ಕೂತಿರುವಂಥದ್ದು. ಸೀಮೋನನು ಈ ಮೊದಲು ಕುಷ್ಠರೋಗಿಯಾಗಿದ್ದವನು, ಅಂದರೆ ಜನರಿಂದ ತಳ್ಳಲ್ಪಟ್ಟವನು, ದೂರ ಉಳಿದವನು, ಯಾರೂ ಸೇರಿಸಿಕೊಳ್ಳದವನು, ಯಾರೂ ಮುಟ್ಟಿಸಿಕೊಳ್ಳದವನು ಆಗಿದ್ದ. ಆದರೆ ಇದೀಗ ಆತನು ಏಸುವಿನಿಂದ ಗುಣ ಹೊಂದಿದವನು, ಬಿಡುಗಡೆ ಹೊಂದಿದವನು ಆಗಿದ್ದು, ಅದಕ್ಕೆ ಪ್ರತಿಯಾಗಿ ಕೃತಜ್ಞತಾಪೂರ್ವಕವಾಗಿ ಏಸುವಿಗೆ ಆತಿಥ್ಯವನ್ನು ವಹಿಸಿಕೊಂಡಿದ್ದಾನೆ. ಹೀಗಾಗಿ ಏಸುವಿನಿಂದ ಸ್ವಸ್ಥತೆ ಬಿಡುಗಡೆ ಹೊಂದಿದಂಥ ಸಮುದಾಯವನ್ನು ಈ ಕುಷ್ಠರೋಗಿಯಾಗಿದ್ದಂಥ ಗುಣ ಹೊಂದಿದಂಥ ಸೀಮೋನನು ಸೂಚಿಸ್ತಾ ಇದ್ದಾನೆ. ಈತನು ಒಂದು ಸಮುದಾಯವನ್ನು ಬಿಂಬಿಸುವುದಾದರೆ ಅದೇ ಬಿಡುಗಡೆಯನ್ನು ಸೂಚಿಸುವಂಥ ಮತ್ತೊಬ್ಬ ಮಹಿಳೆ ಏಸುವಿನೊಡಿಗೆ ಬರುವುದನ್ನು ನಾವು ಕಾಣ್ತೇವೆ. ಯಹೂದಿ ಸಮಾಜದಲ್ಲಿ ಒಬ್ಬ ಮಹಿಳೆ ತನ್ನ ಚೌಕಟ್ಟು, ತನ್ನ ಕಟ್ಟುಪಾಡುಗಳನ್ನು ಮೀರಿ ಏಸುವಿನ ಬಳಿಗೆ ಏಸುವನ್ನು ಸಂಧಿಸುವುದಕ್ಕೆ ಬರ್ತಾ ಇದ್ದಾಳೆ. ಈ ನಿಟ್ಟಿನಲ್ಲಿ ಸ್ತ್ರೀಯರು ಏಸುವಿನ ಸೇವೆಯಲ್ಲಿ ಕಾಣಿಸಿಕೊಂಡದ್ದು ಮತ್ತು ಏಸು ಕ್ರಿಸ್ತನು ಸ್ತ್ರೀಯರಿಗೆ ದೇವರ ರಾಜ್ಯವನ್ನು ತೆರೆದಿಟ್ಟದ್ದು, ಅವರನ್ನು ಸ್ವಸ್ಥಪಡಿಸಿದ್ದು, ಗುಣಪಡಿಸಿದ್ದು ಎಲ್ಲವೂ ಕೂಡ ದೇವರ ರಕ್ಷಣಾ ಯೋಜನೆಯ ಭಾಗವಾಗಿತ್ತು. ಹೀಗಾಗಿ ತೈಲದ ಭರಣಿಯನ್ನು ತಂದು ಸುರಿದಂಥ ಈ ಸ್ತ್ರೀ ಕೂಡ ಇಲ್ಲಿ ಒಂದು ಬಿಡುಗಡೆಯ ಸಮುದಾಯವನ್ನು ಪ್ರತಿನಿಧಿಸ್ತಾ ಇದ್ದಾಳೆ. ಆಕೆ ತಂದು ಸುರಿದಂಥ ಸುಗಂಧ ದ್ರವ್ಯ ಅಲಬಸ್ಟರ್ ಜಾರ್, ಆಕೆ ಒಡೆದ ಆ ಸುಗಂಧ ತೈಲದ ಭರಣಿ ಮಾಡಲು ಉಪಯೋಗಿಸಿದ್ದಂಥ ಆ ಒಂದು ಸ್ಟೋನ್, ಆ ಕಲ್ಲು ಬಹಳ ಪ್ರೆಷಿಯಸ್, ಬಹಳ ಅದು ಬೆಲೆಯುಳ್ಳದ್ದು. ಸೊಲೊಮೋನನು ಕಟ್ಟಿಸಿದಂಥ ಯೆರೂಸಲೇಮ್ ದೇವಾಲಯದ ಅಲಂಕಾರಕ್ಕೆ ಈ ಒಂದು ಕಲ್ಲನ್ನು ಬಳಸಲಾಗಿದೆ ಎಂಬುದಾಗಿ ಅಧ್ಯಯನಗಳು ತಿಳಿಸ್ತವೆ. ಹಾಗಾಗಿ ಇದರಿಂದ ಮಾಡಿದಂಥ ಒಂದು ತೈಲದ ಭರಣಿಯಲ್ಲಿ ಕಾಸ್ಟ್ಲಿ ಪರ್ಫ್ಯೂಮ್ಸ್, ಬೆಲೆ ಬಾಳುವಂಥ ಎಣ್ಣೆ ತೈಲವನ್ನು ಹಾಕಿಡಲಾಗ್ತಾ ಇತ್ತು. ಅದರ ಒಟ್ಟು ಬೆಲೆ ಸರಿಸುಮಾರು 1 ವರ್ಷದ ಸಂಬಳ ಅಥವಾ ಆದಾಯವಾಗಿತ್ತು. ಮೂಲ ಭಾಷಾಂತರದ ಪ್ರಕಾರ 300 ಪೆನ್ಸ್ ಅಥವಾ 300 ಹಣ. ಇಂಥ ಕಾಸ್ಟ್ಲಿ ಸುಗಂಧ ತೈಲದ ಭರಣಿಯನ್ನು ಸ್ತ್ರೀಯು ಒಡೆದು ಏಸುವಿನ ತಲೆಯ ಮೇಲೆ ಹೊಯ್ದಳು. ಒಡೆಯುವ ಪ್ರಕ್ರಿಯೆ ನಮ್ಮ ಜೀವಿತದಲ್ಲಿ ನಮಗೆ ಏಸುವಿಗಿಂತಲೂ ಪ್ರಾಮುಖ್ಯವಾದಂಥ ವಿಚಾರಗಳು, ಏಸುವಿಗಿಂತಲೂ ನಮಗೆ ಇಂಪಾರ್ಟೆಂಟ್ ಆಗಿರುವಂಥ ನಾನು, ನನ್ನದು ಅನ್ನುವಂಥ ವಿಚಾರಗಳು ಕ್ರಿಸ್ತನ ಬಳಿಗೆ ಬರುವಾಗ ಅದು ಒಡೆಯಲ್ಪಡಬೇಕು. ಆಗ ಮಾತ್ರ ನಮ್ಮ ಜೀವಿತ ಏಸು ಕ್ರಿಸ್ತನಿಗೆ ಸುಗಂಧ ತೈಲವಾಗಿ ಸುರಿಸಲ್ಪಡುವುದಕ್ಕೆ ಸಾಧ್ಯ. ಮಾರ್ಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 4ನೇ ವಚನ ಹೀಗೆ ಬರೆಯಲ್ಪಡ್ತದೆ: ಕೆಲವರು ತಮ್ಮೊಳಗೆ ಕೋಪಗೊಂಡು ಈ ತೈಲವನ್ನು ನಷ್ಟ ಮಾಡಿದ್ದೇಕೆ? ಇದನ್ನು 300 ಹಣಕ್ಕಿಂತ ಹೆಚ್ಚು ಬೆಲೆಗೆ ಮಾರಿ ಬಡವರಿಗೆ ಕೊಡಬಹುದಾಗಿತ್ತಲ್ಲ ಅಂದರು. ಮತ್ತಾಯ 26:8ನೇ ವಚನದ ಪ್ರಕಾರ ಶಿಷ್ಯರು ಇದನ್ನು ಕಂಡು ಕೋಪಗೊಂಡು ಈ ನಷ್ಟ ಯಾತಕ್ಕೆ? ಯೋಹಾನನ್ ಬರೆದ ಸುವಾರ್ತೆ 12ನೇ ಅಧ್ಯಾಯ 4ನೇ ವಚನದ ಪ್ರಕಾರ ಆದರೆ ಆತನ ಶಿಷ್ಯರಲ್ಲಿ ಒಬ್ಬನು, ಅಂದರೆ ಆತನನ್ನು ಹಿಡುಕೊಡುವುದಕ್ಕಿದ್ದ ಇಸ್ಕರಿಯೋತ ಯೂದನೆಂಬವನು, ಯಾಕೆ ಈ ತೈಲವನ್ನು ಮಾರಿ 300 ಹಣಕ್ಕೆ ಮಾರಿ ಬಡವರಿಗೆ ಕೊಡಲಿಲ್ಲ ಅಂದನು. ಕರ್ತನಲ್ಲಿ ಪ್ರಿಯರೇ, ನಾವು ದೇವರ ಕಾರ್ಯಗಳನ್ನು ಮಾಡುವಾಗ, ದೇವರಿಗೆ ಇಷ್ಟವಾದಂಥ ಸೇವೆಯನ್ನು ಮಾಡುವಾಗ, ಸೇವೆಯಲ್ಲಿ ಮುನ್ನಡೆಯುವಾಗ ಅದನ್ನು ವ್ಯರ್ಥವೆಂದು ಭಾವಿಸುವಂಥ ಅಥವಾ ಕಮೆಂಟ್ ಮಾಡುವಂಥ ಕೆಲವರು ಇದ್ದೇ ಇರ್ತಾರೆ. ಹಲವು ವೇಳೆ ಯೇಸುವಿನ ಶಿಷ್ಯರಂತೆ ನಮ್ಮವರೇ ಟೀಕಿಸುವಲ್ಲಿ ಮುಂದಾಗಿರ್ತಾರೆ. ಇಲ್ಲವೇ ಯೂದನಂಥ ಮನಸ್ಕರು ಯಾರೋ ಒಬ್ಬರು ಇರ್ತಾರೆ. ಇಂಥವರ ಕಮೆಂಟ್ಗೆ ಹೆದರಿ ಅಥವಾ ಇಲ್ಲವೇ ಇಂಥವರನ್ನು ಮೆಚ್ಚಿಸುವ ಸಲುವಾಗಿ, ಇಂಥವರನ್ನು ಮೆಚ್ಚಿಸುವ ಬರದಲ್ಲಿ ಯೇಸುವನ್ನು ಮೆಚ್ಚಿಸುವುದರಲ್ಲಿ ಅಥವಾ ಯೇಸುವನ್ನು ಸನ್ಮಾನಿಸುವಲ್ಲಿ ನಾವು ವಿಫಲರಾಗಬಾರ್ದು. ಈ ನಷ್ಟ ಯಾತಕ್ಕೆ? ಹಾಗೆ ಮಾಡಬಹುದಾಗಿತ್ತಲ್ಲ, ಹೀಗೆ ಮಾಡಬಹುದಾಗಿತ್ತಲ್ಲ ಅಂತ ಹೇಳಿ ಟೀಕಿಸುವಂಥ ಗುಂಪುಗಳು ನಮ್ಮ ನಡುವೆ, ನಮ್ಮ ಸುತ್ತಮುತ್ತಲೂ ಇರ್ತದೆ. ಇಂಥ ಗುಂಪುಗಳಿಗೆ ಈ ಸ್ತ್ರೀ ಮಾಡಿದ ಪ್ರಕ್ರಿಯೆ, ಕಾರ್ಯ ಒಂದು ಉತ್ತರವೇ ಆಗಿತ್ತು. ಪ್ರಿಯರೇ, ಅನೇಕ ವೇಳೆ ದೇವರ ಕಾರ್ಯಗಳು ದೇವರ ಚಿತ್ತಕ್ಕೆ ಅನುಸಾರವಾಗಿ ನಡೆಯುವ ನಾವು ಟೀಕೆಗಳನ್ನು ಎದುರಿಸಲೇಬೇಕಾಗುತ್ತೆ.
ಇಂಥ ಗುಂಪುಗಳ ನಡುವೆ ಸ್ತ್ರೀ ಮಾಡಿದ ಕಾರ್ಯವನ್ನು ಯೇಸು ಈಕೆ ಒಳ್ಳೆಯದನ್ನೇ ಮಾಡಿದ್ದಾಳೆ ಅಂತ ಹೇಳಿ ಶ್ಲಾಘಿಸುವುದನ್ನು ಮತ್ತು ಆಕೆ ಮಾಡಿದಂಥದ್ದು ತನ್ನ ಉತ್ತರ ಕ್ರಿಯೆಗಾಗಿ ಮಾಡಿದ್ದಾಳೆ ಎಂಬುದಾಗಿ ಯೇಸು ತನ್ನ ಮರಣವನ್ನು ಮುಂತಿಳಿಸುವುದನ್ನು ನಾವು ನೋಡ್ತೇವೆ. ನೋಡಿ, ಉತ್ತರ ಕ್ರಿಯೆ ಒಬ್ಬ ವ್ಯಕ್ತಿಯ ಮರಣಾನಂತರದಲ್ಲಿ ಆಗುವಂಥ ಒಂದು ಕ್ರಿಯೆ. ಇದು ಮರಣ ಹೊಂದಿದ ವ್ಯಕ್ತಿಯ ಅರಿವಿಗೆ ಬಾರದೇ ಇರುವಂಥ ಒಂದು ಕ್ರಿಯೆ. ವ್ಯಕ್ತಿ ಬದುಕಿರುವಾಗ ವ್ಯಕ್ತಿಯನ್ನು ಗೌರವಿಸದೆ ಸತ್ತ ಮೇಲೆ ತೋರಿಸುವಂಥ ಗೌರವ, ಭಕ್ತಿ ಆ ಸತ್ತು ಹೋಗಿರುವಂಥ ವ್ಯಕ್ತಿಯ ಅನುಭವಕ್ಕೆ ಅದು ಬರುವುದಿಲ್ಲ. ಈ ನಿಟ್ಟಿನಲ್ಲಿ ಯೇಸು ಬದುಕಿರುವಾಗಲೇ ಆಕೆ ಸ್ತ್ರೀ ತಂದು ಸುರಿದಂಥ ಆ ಪರಿಮಳದ ತೈಲ ಆಕೆ ಯೇಸುವನ್ನು ಸನ್ಮಾನಿಸುವಂಥದ್ದಾಗಿತ್ತು. ಯೇಸುವಿಗಾದ ತೈಲಾಭಿಷೇಕ ಯೇಸು ನಮಗಾಗಿ ಸಾಯಲಿದ್ದಾನೆ ಎಂಬುದಾಗಿ ತಿಳಿಸುವಂಥದ್ದಾಗಿತ್ತು. ಯೇಸುವಿನ ಮರಣವನ್ನು ಮುಂತಿಳಿಸಿತು. ಯೇಸು ಹುಟ್ಟಿದನು ಎಂಬುದು ಎಷ್ಟು ಪ್ರಾಮುಖ್ಯವೋ ಯೇಸು ಸತ್ತನು ಎಂಬುದು ಕೂಡ ಅಷ್ಟೇ ಪ್ರಾಮುಖ್ಯ. ಯೇಸು ಎದ್ದನು ಎಂಬುದು ಅಷ್ಟೇ ಸತ್ಯ. ಆ ಸ್ತ್ರೀ ತಂದು ಸುರಿದಂಥ ಪರಿಮಳ ತೈಲ ಯೇಸು ತನ್ನ ಮರಣದ ಘಟನೆಯನ್ನು ಶಿಷ್ಯರಿಗೆ ತಿಳಿಸಲು ಮತ್ತು ಅನುಕೂಲವಾಯಿತು. ಆತನ ಶ್ರಮ ಮರಣದ ಹಾದಿಯಲ್ಲಿ ಆತ ಬದುಕಿರುವಾಗಲೇ ಸ್ತ್ರೀ ತೋರಿದಂಥ ಗೌರವವನ್ನು ಯೇಸು ಶ್ಲಾಘಿಸ್ತಾನೆ. ಇದಕ್ಕೆ ಪ್ರತಿಯಾದ ಮತ್ತೊಂದು ಘಟನೆ ಈ ಪರಿಚ್ಛೇದದಲ್ಲಿ, ಈ ಸನ್ನಿವೇಶದಲ್ಲಿ ಮುಂದಿನ ಪರಿಚ್ಛೇದದಲ್ಲಿ ಮುಂದುವರೆದು ಕಾಣಿಸಿಕೊಳ್ತದೆ. ಏನಂದರೆ, ಮತ್ತಾಯ ಹಾಗೂ ಮಾರ್ಕನ ಸುವಾರ್ತೆಯ ಪ್ರಕಾರ ಯೇಸುವಿನ ತೈಲಾಭಿಷೇಕದ ಘಟನೆಯ ನಂತರವೇ ಯೇಸುವಿನ ಶ್ರಮ ಮರಣದ ಪ್ರಯಾಣ ಆರಂಭವಾಗ್ತದೆ. ಆತನ ಶಿಷ್ಯರಲ್ಲಿ ಒಬ್ಬನಾದಂಥ ಇಸ್ಕರಿಯೋತ ಯೂದನು ಯೇಸುವನ್ನು 30 ಬೆಳ್ಳಿ ನಾಣ್ಯಕ್ಕೆ ಹಿಡುಕೊಡುವುದಕ್ಕೆ ಒಪ್ಪಂದ ಮಾಡಿಕೊಳ್ತಾನೆ, ಸಮ್ಮತಿ ಪಡ್ತಾನೆ. ಸ್ತ್ರೀಯು ತೈಲದ ಭರಣಿಯನ್ನು ಒಡೆದಾಗ ಅದನ್ನು 1 ವರ್ಷದ ಆದಾಯ 300 ಹಣಕ್ಕೆ ಮಾರಬಹುದಿತ್ತು ಎಂದು ಲೆಕ್ಕಿಸಿದಂಥ ಯೂದನು ಇಡೀ ಲೋಕದ ರಕ್ಷಕನನ್ನು 30 ಬೆಳ್ಳಿ ನಾಣ್ಯ ಅಂದರೆ ಸರಿಸುಮಾರು 4 ತಿಂಗಳ ಆದಾಯ 120 ದಿನಾರಿ ಅಷ್ಟು ಹಣಕ್ಕೆ ಹಿಡುಕೊಟ್ಟದ್ದು ವಿಪರ್ಯಾಸ. ಯೂದನು ಯೇಸುವನ ಅಲಬಸ್ಟರ್ ಜಾರ್, ಆ ಸುಗಂಧ ತೈಲದ ಭರಣಿ, ಅದಕ್ಕಿಂತಲೂ ಕಡಿಮೆ ಮೌಲ್ಯವುಳ್ಳವನಾಗಿ ಎಣಿಸ್ತಾನೆ. ಜೂಡಸ್ ವರ್ತ್ ಜೀಸಸ್ ಲೆಸ್ ದ್ಯಾನ್ ದಿ ಅಲಬಸ್ಟರ್ ಜಾರ್. ಹಲವು ವೇಳೆ ನಾವು ಯೂದನಂತವರೇ. ನಾವು ನಮ್ಮ ಜೀವಿತದ ಅನೇಕ ವಿಚಾರಗಳಿಗೆ ಯೇಸುವಿಗಿಂತಲೂ ಹೆಚ್ಚು ಮೌಲ್ಯ ಕೊಟ್ಟಿದ್ದೇವೆ. ಯೇಸುವಿಗಿಂತಲೂ ಪ್ರಾಮುಖ್ಯವಾದಂಥ ವಿಚಾರಗಳು ಅನೇಕವು ನಮ್ಮ ಜೀವಿತದಲ್ಲಿ ಇದೆ. ಆದರೆ ಅವೆಲ್ಲವನ್ನು ಇಂದು ನಾವು ಆ ಸ್ತ್ರೀಯಂತೆ ಯೇಸುವಿನ ಬಳಿಗೆ ತಂದು ಒಡೆಯುವಂಥ ಅವಶ್ಯಕತೆ ಇದೆ. ಆ ಮೂಲಕ ಯೇಸುವೇ ನಮ್ಮ ಜೀವಿತದಲ್ಲಿ ಶ್ರೇಷ್ಠನು, ಪ್ರಾಮುಖ್ಯನು ಎಂದು ತಿಳಿಸುವಂಥ ಅಗತ್ಯ ಇದೆ. ಯೇಸು ಕ್ರಿಸ್ತನ ಜೀವನದ ಘಟನೆಯಲ್ಲಿ ನಾವು ಭಾಗಿಗಳಾಗಬೇಕಿದ್ರೆ ನಮ್ಮ ಪಾಪಮಯವಾದಂಥ ಜೀವಿತ, ನಮ್ಮ ಬೇಡವಾದಂಥ ಕಟ್ಟುಪಾಡುಗಳು, ಟೀಕೆ ಟಿಪ್ಪಣಿಗಳು, ಇತರರನ್ನು ಮೆಚ್ಚಿಸುವಂಥ ಮನೋಭಾವ ಇತ್ಯಾದಿ ಗೋಡೆಗಳನ್ನು ದಾಟಿ ಯೇಸುವಿನ ಬಳಿಗೆ ಬರುವುದಕ್ಕೆ ಶ್ರಮಾಧ್ಯಾನದ ದಿವಸಗಳಲ್ಲಿ ದೇವರ ವಾಕ್ಯ ನಮಗೆ ಕರೆ ಕೊಡ್ತದೆ. ನಾವು ಬಂದು ನಾನು, ನನ್ನದು, ನಮಗೆ ಪ್ರಾಮುಖ್ಯವಾದವುಗಳನ್ನು ಯೇಸುವಿನ ಮುಂದೆ ಒಡೆದು ಆತನ ಮಹಿಮೆಗೆ ನಾವು ಸುಗಂಧ ವಾಸನೆಯಾಗಿ ಆತನಿಗಾಗಿ ಸುರಿಯಲ್ಪಡುವಂಥ ಅವಶ್ಯಕತೆ ಇದೆ. ಇಲ್ಲಿ ಯೇಸು ಕ್ರಿಸ್ತನ ದೇಹ, ಅದು ನಮ್ಮ ಸಭೆ. ಆತನ ತಲೆ ಕ್ರಿಸ್ತನು ಸಭೆಯ ಶಿರಸ್ಸಾಗಿದ್ದಾನೆ. ಆತನ ತಲೆಯ ಮೇಲೆ ಹೊಯ್ದಂಥ ಸುಗಂಧ ದ್ರವ್ಯ ನಮಗೆ ಸಭೆಯಲ್ಲಿ ಸುಗಂಧ ದ್ರವ್ಯವಾಗಿ ಇರುವುದಕ್ಕೆ ದೇವರು ಕೊಟ್ಟಿರುವಂಥ ಜವಾಬ್ದಾರಿ. ಆತನ ಪರಿಮಳವನ್ನು, ಆತನ ಸುವಾರ್ತೆಯನ್ನು ಲೋಕಕ್ಕೆ ಸಾರಿ ತಿಳಿಸುವಂಥ ಜವಾಬ್ದಾರಿ. 2 ಕೊರಿಂಥ 2:15 ಹೀಗೆ ಹೇಳ್ತದೆ, ನಾವು ದೇವರ ಮುಂದೆ ಕ್ರಿಸ್ತನ ಪರಿಮಳವಾಗಿದ್ದೇವೆಂಬುದಾಗಿ. ಇಂಥ ಜವಾಬ್ದಾರಿಯೆಡೆಗೆ ದೇವರ ವಾಕ್ಯ ನಮ್ಮನ್ನು ಕರೀತಾ ಇದೆ. ಇಂಥ ಸಮರ್ಪಣೆಗೆ ಪ್ರಿಯರೇ ನಾವಿಂದು ಸಿದ್ಧರಿದ್ದೇವ. ದೇವರು ಈ ವಾಕ್ಯದ ಮೂಲಕ ನಮ್ಮನ್ನು ಎಚ್ಚರಿಸಲಿ, ಆಶೀರ್ವದಿಸಲಿ. ದೇವರು ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಪ್ರೀತಿಯ ದೇವರೇ, ಕ್ರಿಸ್ತನ ಶ್ರಮ ಧ್ಯಾನಗಳ ಈ ದಿವಸಗಳಲ್ಲಿ ನಮ್ಮನ್ನು ಬಿಡುಗಡೆಗೊಳಿಸಿದಂಥ ಕ್ರಿಸ್ತನ ತ್ಯಾಗ ಜೀವಿತವನ್ನು ಮತ್ತು ಆತನ ಘಟನೆಗಳಲ್ಲಿ ಪಾಲ್ಗೊಂಡ ಜನರ ಜೀವಿತಗಳನ್ನು ಧ್ಯಾನಿಸುವಾಗ ನಾವು ನಮ್ಮ ಎಲ್ಲ ವಿಚಾರಗಳಿಗಾಗಿ ಒಡೆಯಲ್ಪಟ್ಟು ಕ್ರಿಸ್ತನಿಗೆ ಪರಿಮಳವಾಗಿ ಸುರಿಸಲ್ಪಡುವಂತೆ ಅನುಗ್ರಹ ಮಾಡು. ಆ ಮೂಲಕ ಆತನ ಸುವಾರ್ತೆ ಲೋಕದೆಲ್ಲೆಡೆ ಪಸರಿಸಲು ನಮ್ಮನ್ನು ಸಾಧನಗಳಾಗಿ ಉಪಯೋಗಿಸು.
ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ, ಆಮೆನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಇದುವೇ 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 ನಮ್ಮ ಬಯಕೆ, ಇದುವೇ 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 ನಮ್ಮ ಗುರಿಯು. ಇದುವೇ 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 ನಮ್ಮ ಬಯಕೆ, ಇದುವೇ 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 ನಮ್ಮ ಗುರಿಯು. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ